ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಲೋಟಸ್ ಪೆಟಲ್ಸ್. ಬೆಣ್ಣೆ ಮುರುಕನ್ನು ನಾನು ಇದನ್ನು ಮಾಡ್ತಾಯಿದ್ದೀನಿ. 1 ಬೌಲ್ಗೆ 1 ಕಪ್ ಅಕ್ಕಿ ಹಿಟ್ಟು, 3 ಚಮಚ ಹುರ್ಗಡ್ಲೆ ಹಿಟ್ಟು, 2 ಚಮಚ ಹಸಿ ಕಡಲೆ ಹಿಟ್ಟು, 1 ಚಮಚ ಬೆಣ್ಣೆ, ರುಚಿಗೆ ತಕ್ಕಷ್ಟು ಉಪ್ಪು, ಅರ್ಧ ಚಮಚ ಓಂಕಾಳನ್ನು ಹಾಕಿ ಇದನ್ನು ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ನಂತರ ಸ್ವಲ್ಪ ನೀರನ್ನು ಚಿಮುಕಿಸ್ತಾ ಹಿಟ್ಟನ್ನು ಚಪಾತಿ ಹಿಟ್ಟೇನಾದಕ್ಕೆ ಇದನ್ನು ನಾನು ಕಲಿಸ್ಕೊಳ್ತಾ ಇದ್ದೀನಿ. ಟೋಟಲಾಗಿ ಅರ್ಧ ಕಪ್ ನೀರನ್ನು ನಾನು ಈ ಹಿಟ್ಟು ಕಲಿಸೋದಕ್ಕೆ ಬಳಸ್ಕೊಂಡಿದ್ದೀನಿ. ನಂತರ ಈ ಹಿಟ್ಟನ್ನು 3 ಭಾಗವಾಗಿ ಮಾಡಿಟ್ಕೊಳ್ತಾ ಇದ್ದೀನಿ. ಕೆಲವೇ ನಿಮಿಷದಲ್ಲಿ ಮಾಡ್ಬೋದಾದಂಥ ರುಚಿಕರವಾಗಿ ಮಾಡ್ಬೋದಾದಂಥ ಬೆಣ್ಣೆ ಮುರುಕಿದು. ನಂತರ ಚಕ್ಲಿ ಉರುಳಿಗೆ ಎಣ್ಣೆನ ಹಾಕಿ ಎಲ್ಲ ಕಡೆ ಸ್ಪ್ರೆಡ್ ಮಾಡ್ಕೊಳ್ತಾ ಇದ್ದೀನಿ. ಎಣ್ಣೆ ಎಲ್ಲ ಕಡೆ ಸ್ಪ್ರೆಡ್ ಆದ ನಂತರ ಒಂದು ಭಾಗದ ಹಿಟ್ಟನ್ನು ತೆಗೆದು ಇದರೊಳಗಡೆ ಚಕ್ಲಿ ಒಳಗಡೆ ಹಾಕಿ ಅದನ್ನು ನಾನು ಒತ್ತೋದಕ್ಕೆ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ನಂತರ ಅರ್ಧ ಲೀಟರ್ನಷ್ಟು ಎಣ್ಣೆನ ಕಾಯೋದಕ್ಕೆ ಇಟ್ಟು ಅದಕ್ಕಾದ ನಂತರ ನಾನು ಬೆಣ್ಣೆ ಮುರುಕನ್ನು ನಾನು ಒತ್ತುತ್ತಾ ಇದ್ದೀನಿ. ನಂತರ ಇದು ನೊರೆ ಅಂಶ ಕಡಿಮೆ ಆದ ನಂತರ ಇದನ್ನು ನಾನು ಮಗ್ಚಿ ಹಾಕ್ಕೊಳ್ತಾ ಇದ್ದೀನಿ. ನೀವು ನೋಡ್ತಾ ಇದ್ದೀರಾ, ರುಚಿಕರವಾದ ಬೆಣ್ಣೆ ಮುರುಕು ರೆಡಿಯಾಗಿದೆ. ಉಳಿದ ಹಿಟ್ಟನ್ನು ಸಹ ಇದೇ ಥರ ಹಾಕ್ಕೊಳ್ತಾ ಇದ್ದೀನಿ. ನಂತರ 3 ಎಸಳು ಕರಿಬೇವಿನ ಸೊಪ್ಪನ್ನು ಹಾಕಿ ಅದನ್ನು ಸಹ ಡೀಪ್ ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ಕೆಲವೇ ನಿಮಿಷದಲ್ಲಿ ರುಚಿಕರವಾಗಿ ಮಾಡಬಹುದಾದಂಥ ಇನ್ನೂ ಹೆಚ್ಚಿನ ಅಡುಗೆಗಳಿಗೆ ಪ್ಲೀಸ್ ನನ್ನ ಪೇಜ್ನ ಫಾಲೋ ಮಾಡಿ, ಶೇರ್, ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಮತ್ತೊಂದು ಬಗೆಯ ರುಚಿಕರವಾದ ಅಡುಗೆಯೊಂದಿಗೆ ನಿಮ್ಮನ್ನು ಭೇಟಿ ಮಾಡ್ತೀನಿ. ಥ್ಯಾಂಕ್ ಯು ಸೋ ಮಚ್.